ಹುಕ್ಕೇರಿ ಸರ್ಕಾರಿ ಕಣಗಲ ಹಾಸ್ಟೆಲ್ ದುಸ್ಥಿತಿ, ವಾರ್ಡನ್ ಅಧಿಕಾರಿ ಬೇಜವಾಬ್ದಾರಿಯುತ ಮಾತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ವಸತಿ ನಿಲಯ. ಇಲ್ಲಿ ಮಕ್ಕಳ ಇಲ್ಲದೆ ವಾರ್ಡನ್ ದರ್ಬಾರ. ಬಯೋಮೆಟ್ರಿಕ್ ಹಾಜರಾತಿ ಗೋಲ್ಮಾಲ್. ಮಕ್ಕಳಿಲ್ಲದಿದ್ದರೂ ಮಕ್ಕಳ ಸಂಖ್ಯೆ ಹೆಚ್ಚಿಸಿ ಹಣ ಲೂಟಿ. ಕಣಗಲ ಸರ್ಕಾರಿ ವಸತಿ ಶಾಲೆಯ ವಾರ್ಡನ್ ಶ್ರೀಮತಿ ಹೇಮಲತಾ ಬಸಲಿಂಗೋಳ್ ಇರುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ತೋರಿಸಿ ಸರ್ಕಾರಕ್ಕೆ ಮೋಸ ಮಾಡುವುದರ ಜೊತೆಗೆ ಮಕ್ಕಳ ತಿನ್ನುವ ಅನ್ನ ಬೀದಿಗೆ ಎಸೆಯುವ ಕಾರ್ಯ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆ ಆದರೂ ಸಹ ಇಲ್ಲಿ ಸರಿಯಾದ ರೀತಿಯಲ್ಲಿ ಹಣ ಬಳಕೆ ಆಗದೆ ಅನಧಿಕೃತ ಪೀಠೋಪಕರಣಗಳ ಹೆಸರು ಬಳಕೆ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬರುತ್ತಿವೆ. ಇಲ್ಲಿಯ ಶೌಚಾಲಯ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಮಕ್ಕಳ ಕಲಿಕಾ ಕೊಠಡಿ ಸಮಸ್ಯೆ, ತಿನ್ನುವ ಆಹಾರ ಸಮಸ್ಯೆ, ಹಾಸ್ಟೆಲ್ ಸುತ್ತಮುತ್ತಲಿನ ಪ್ರದೇಶದ ಸ್ವಚ್ಛತಾ ಕಾಪಾಡುವಲ್ಲಿ ಸಮಸ್ಯೆ, ಹೀಗೆ ಹತ್ತಾರು ಸಮಸ್ಯೆಗಳಿಂದ ಗೋದಾಮಿಯಂತೆ ಸರ್ಕಾರಿ ವಸತಿ ಶಾಲೆಯಲ್ಲಿನ್ನು ನಿರ್ಮಾಣ ಮಾಡಿ ಪೊಕಸೆಟ್ಟಿ ಸಂಬಳ ಪಡೆದು ಮನೆಗೆ ತೆರಳುವ ವಿಪರ್ಯಾಸವೇ ಎದುರಾಗಿದೆ. ಇಲ್ಲಿ ಹೇಳುವರಿಲ್ಲ, ಕೇಳುವರಿಲ್ಲ. ಈ ಎಲ್ಲ ಕಾರಣಗಳ ಬಗ್ಗೆ ತಾಲೂಕಾ ಅಧಿಕಾರಿಗಳಿಗೆ ಕೇಳಿದರೆ ಶೋಕಾಸಿ ನೋಟಿಸ್ ನೀಡಿರುವ ಬಗ್ಗೆ ಮಾಹಿತಿ ನೀಡಿರುತ್ತಾರೆ. ಶಿಸ್ತಿನ ಕ್ರಮ ಕೈಗೊಳ್ಳುವುದಾಗಿ ತಾಲೂಕಾ ಅಧಿಕಾರಿಗಳಿಗೆ ಮಾಹಿತಿ ಮಾಧ್ಯಮ ಮುಂದೆ ತಿಳಿಸಿದರು. ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೊಡನೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇದೇ ರೀತಿ ಹುಕ್ಕೇರಿ ತಾಲೂಕಿನ ವಸತಿ ಶಾಲೆಗಳ ಅವಸ್ಥೆಗೆ ವಾರ್ಡನ್ಗಳ ಕಾರಣ ಮಕ್ಕಳ ಕಲಿಕೆಗೆ ಸಾಕಷ್ಟು ಸರ್ಕಾರ ಖರ್ಚು ಮಾಡುತ್ತಿದೆ. ಆದರೆ ಇಲ್ಲಿಯ ವಾರ್ಡನ್ಗಳ ಆಡಳಿತದಿಂದ ಮಕ್ಕಳ ಕಲಿಕೆಗೆ ತೊಂದರೆ ಉಂಟಾಗುತ್ತಿದೆ. ವಾರ್ಡನ್ಗಳನ್ನ ಮೇಲಿಂದ ಮೇಲೆ ವರ್ಗಾವಣೆ ಮಾಡಿದ್ದಲ್ಲಿ ಇಂತಹ ಸಮಸ್ಯೆಗಳು ಉದ್ಭವ ಆಗುವುದನ್ನ ತಡೆಯಬಹುದು. ಒಂದು ವಾರ್ಡನ್ ಒಂದೇ ಹಾಸ್ಟೆಲ್ನಲ್ಲಿ 5 ರಿಂದ 10 ವರ್ಷಗಳ ಕಾಲ ನೆಲೆಗೂಡಿ ಅಲ್ಲಿ ದರ್ಬಾರ್ ಮಾಡುವುದನ್ನ ಸರ್ಕಾರ ತಡೆಯಬೇಕಾಗಿದೆ. ಬೇರೆ ವಾರ್ಡನ್ಗಳನ್ನ ನೇಮಕ ಮಾಡುವುದರಿಂದ ಇಲ್ಲಿ ವ್ಯವಸ್ಥೆ ಹಾಗೂ ಶಿಸ್ತು ಕ್ರಮಬದ್ಧವಾಗಿರುತ್ತದೆ ಎಂದು ನಮ್ಮ ಆಸೆ ಹಾಗೂ ಸಾರ್ವಜನಿಕರ ಆಸೆಯೂ ಕೂಡ ಆಗಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಹಾಗೂ ಸಮಾಜ ಕಲ್ಯಾಣ ಸಚಿವರು ಇಂತಹ ದುರಾಡಳಿತ ವ್ಯವಸ್ಥೆ ಸರಿಪಡಿಸುತ್ತಾರಾ ಅಥವಾ ನೋಡಿಯೂ ನೋಡದಂತೆ ಸುಮ್ಮನಿರುತ್ತಾರಾ ಕಾದು ನೋಡಬೇಕಾಗಿದೆ. ಸರ್, ಹುಕ್ಕೇರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಿನಾಂಕ 11/11/2024 ತಾವು ಏನು ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿ ಕೆಲವೊಂದು ಫೋಟೋಗಳನ್ನು ನನಗೆ ಕಳಿಸಿದ್ರಿ. ತಕ್ಷಣ ನಾನು ಆ ವಸತಿ ನಿಲಯಕ್ಕೆ ಅದೇ ದಿವಸ ಸಾಯಂಕಾಲ 5:30ಕ್ಕೆ ನಾನು ಹೋಗಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಕಸ ಮತ್ತು ಕಡ್ಡಿ ಇವುಗಳನ್ನೆಲ್ಲ ಮರನೇ ದಿನ ಬೆಳಗ್ಗೆನೇ ಅದನ್ನು ತೆರವುಗೊಳಿಸಲಿಕ್ಕೆ ನಾನು ವಾರ್ನಿಂಗ್ ಮಾಡಿದೆ. ಅದರ ಪ್ರಕಾರ ಅವರು ಮರನೇ ದಿನವೇ ಅದನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾರ. ಅದರ ಮೇಲೆ ನಾನು ವಾರ್ಡನ್ಗೆ ಕಟ್ಟುನಿಟ್ಟಾದ ಸೂಚನೆ ಕಾರಣ ಕೇಳೋ ನೋಟಿಸನ್ನು ಕೊಟ್ಟೆ. ಈಗ ಕಾರಣ ಕೇಳೋ ನೋಟಿಸಿಗೆ ಉತ್ತರ ಇವತ್ತು ಅಥವಾ ನಾಳೆಗೆ ಅವರು ಕೊಡಬೇಕಾಗಿದೆ. 3 ದಿನದಲ್ಲಿ ಕೊಡಲಿಕ್ಕೆ ತಿಳಿಸಿದ್ದೀವಿ. ಅವರು ಕಾರಣ ಕೇಳಿ ಕೊಟ್ಟ ನೋಟಿಸಿಗೆ ಉತ್ತರಕ್ಕೆ ನನಗೆ ಸಮಾಧಾನ ಅನ್ನಿಸದೇ ಇದ್ದರೆ ಮತ್ತೊಂದು ಅವ್ರಿಗೆ ನೋಟಿಸ್ ಕೊಟ್ಟು ನಾನು ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ಸರ್, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ. ಸರ್, ಇವರು ವಾರ್ಡನ್ ಆಗಿಬಿಟ್ಟು ತಾಲೂಕು ಅಧಿಕಾರಿಗಳು ಹೇಳೋಕ್ಕಿಂತ ಮುಂಚೆನೇ ವರ್ಕ್ ಮಾಡ್ಬೇಕು ಸರ್. ಯಾಕಂದರೆ ಮಕ್ಕಳ ಭವಿಷ್ಯ ಸರ್. ಇಷ್ಟೊಂದು ಸರ್ಕಾರಿ ಸೌಲಭ್ಯಗಳನ್ನು ಕೊಟ್ಟು ಕೂಡ ಅವ್ರು ಯಾಕೆ ಈ ರೀತಿ ಅಧಿಕಾರಿಗಳ ಗಮನಕ್ಕೆ ತರಲಿ ಈ ರೀತಿ? ಈಗ ತಾವು ಹೋಗಿ ಭೇಟಿ ನೀಡಿದ ನಂತರ ನಾನು ನಮ್ಮ ತಾಲೂಕಿನ ಎಲ್ಲ ವಸತಿ ನಿಲಯಗಳ ವಾರ್ಡನ್ರಿಗೆ ನಾನು ನಿನ್ನೆ ದಿವಸ ಮೀಟಿಂಗ್ ಕರೆದಿದ್ದೆ ಸರ್. ಎಲ್ಲೂ ಯಾವುದೇ ವಸತಿ ನಿಲಯಗಳಲ್ಲಿ ಕಸ ಕಡ್ಡಿ ಮತ್ತು ಇನ್ನಿತರ ಗಲೀಜು ಏನು ಇರಬಾರ್ದು. ಒಂದು ವೇಳೆ ಇದ್ದರೆ ಅದಕ್ಕೆ ನೇರವಾಗಿ ವಾರ್ಡನ್ರ ಹೊಣೆಗಾರರು ಅಂತೇಳಿ ನಾನು ಕಟ್ಟುನಿಟ್ಟಾಗಿ ಸೂಚನೆ ನೀಡಿ ಮೀಟಿಂಗ್ ಮಾಡಿ ಅದನ್ನು ಪ್ರೊಸೀಡಿಂಗ್ನು ಕೂಡ ಮಾಡಿ ನಾನು ಸಂಬಂಧಪಟ್ಟ ವಾರ್ಡನ್ರಿಗೆ ನೀಡ್ತಾ ಇದ್ದೀನಿ ಸರ್. ಬಯೋಮೆಟ್ರಿಕ್ ಎಲ್ಲ ಬಯೋಮೆಟ್ರಿಕ್ ಎಲ್ಲ ವಸತಿನಲ್ಲಿ ಕಡ್ಡಾಯ ಇದೆ ಸರ್. ಅದನ್ನು ಪರಿಶೀಲಿಸ್ತಾ ಇದ್ದೀನಿ ಸರ್. ಪರಿಶೀಲಿಸಿ ಹಂಗೆ ಒಂದು ವೇಳೆ ಏನಾದ್ರು ಇದ್ದರೆ ಅವರು ಯಾರು ಸಂಬಂಧಪಟ್ಟವ್ರು ಇದ್ದಾರಲ್ಲ ಸರ್, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.